ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಒಲೆಮಠದಲ್ಲಿ ಜಮಖಂಡಿಯ ಐತಿಹಾಸಿಕ ಶ್ರೀ ಒಲೆಮಠದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ವಚನ ಶ್ರಾವಣ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಮುತ್ತಿನಕಂತಿ ಹಿರೇಮಠ ಜಮಖಂಡಿ, ಶ್ರೀ ಆನಂದ ದೇವರು ಒಲೆಮಠ ಜಮಖಂಡಿ, ಮಾಜಿ ನಗರಸಭೆ ಅಧ್ಯಕ್ಷರು ಸಿದ್ದು ಮೀಶಿ, ನಗರಸಭೆ ಅಧ್ಯಕ್ಷರಾದ ಪರಮಾನಂದ ಗೌರೋಜಿ ಹಾಗೂ ಪ್ರಾಸ್ತಾವಿಕವಾಗಿ ಟಿ.ಪಿ. ಗಿರಡ್ಡಿ ಅವರು ಮಾತನಾಡಿದರು. ಹಾಗೂ ಸಮಾಜ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಹಿರಿಯರು ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಈ ಶ್ರಾವಣ ಮಾಸದೊಳಗ ನೀವು ಮಠಕ್ಕಲ್ಲ, ನೀವೆಲ್ಲ ಎಲ್ಲಾ ಓಣಿಯವರು ಸಹಿತ ಓಲೆ ಮಠಕ್ಕೆ ಬರೋದಲ್ಲ, ಓಲೆ ಮಠವೇ ನಿಮ್ಮ ಓಣಿಗಳಿಗೆ ಬರ್ತಾ ಇದೆ. ಬರೇ ಈ ಮಠ ಅಷ್ಟೇ, ಇಲ್ಲಿ ಮಠದೊಳಗಟ್ಟ ಭಕ್ತಿ ವಾತಾವರಣ ನಿರ್ಮಾಣ ಆಗಬಾರ್ದ, ಜಮಖಂಡಿಯ ಪ್ರತಿ ನಗರದಲ್ಲಿಯೂ ಸಹಿತ ಮಠದ ವಾತಾವರಣ ನಿರ್ಮಾಣ ಆಗ್ಬೇಕಂತ ಸಲುವಾಗಿ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನ ಶ್ರಾವಣ ಮಾಸದೊಳಗೆ ನಾವೆಲ್ಲರೂ ಸಹಿತ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತಿನ ಸಮಾಜ ಯಾಕೆ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನಿನ್ನೆ ಒಂದು ಘಟನೆ ನೋಡ್ರಿ, ನಾವು ಗಂಡ ಹೆಂಡತಿ ಎಲ್ಲೇ ಹೊಂಟ್ರಂತ ಟ್ರಿಪ್ ಹೊಂಟಾಗ ಹೆಂಡತಿ ಗಂಡನ ಜೋಡಿ ಸೆಲ್ಫಿ ತಗೋಬೇಕಂತ ನೆವ ತೆಗೆದ ಕೇಸಿಂದ ಆ ಗಂಡನ ಒಳಗೆ ಜಿಗಿಸಾಳ ಅಂತ ಇದು ನನ್ನ ಗಂಟೆ ತೆಗೆದು ನೋಡಿ. ಹೆಂಡತಿ ಗಂಡನ ರುಂಡ ಎಲ್ಲ ಕಟ್ ಮಾಡಿ ಈ ಬ್ಯಾರದಾಗ ಹೋಗ್ಯಾಕತ್ತಾರೆ. ಮೊನ್ನೆ ಒಬ್ಬ ಸೋಷಿಯಲ್ ಮೀಡಿಯಾ ಪೇಪರ್ ಓದಾಗ್ತಿದೆ, ಮಗ ತಂದೆ ಅವ್ರ ಮಗನ ಮ್ಯಾಗ ಆಸ್ತಿ ಮಾಡ್ಲಾರ ಸಮೇತ ಆ ತಂದೆ ರುಂಡನ ಆರಿಸಿದ ಮಗ. ಇಂಥ ಘಟನೆಗಳು ನಾ ಸುಳ್ಳು ಹೇಳಕತ್ತಿಲ್ಲ, ಸತ್ಯವಾಗ್ಲೂ ಇವತ್ತಿನ ಸಮಾಜದೊಳಗೆ ನಿರ್ಮಾಣ ಆಗಕತ್ತವ. ಒಟ್ಟ ಯಾರು ದುಡಿದು ಇವತ್ತು ದಿವಸ ಪ್ರೀತಿಯಿಂದ ಬದುಕುವುದನ್ನು ನಾವು ಯಾರು ಕೂಡ ಕಲಿತಲ್ಲ. ಯಾಕ ಇದು ಸ್ವಾರ್ಥ ಮನೋಭಾವ ನಮ್ಮಲ್ಲಿ ಬರಾಕತ್ತದಂದ್ರ ನಾವೆಲ್ಲ ತಿಳ್ಕೊಂಡೇವೆ ನಿಜವಾದ ಸಂಪತ್ತು ಯಾವುದು ನಮ್ಮ ನಿಜವಾದ ಸಂಪತ್ತು ಅಂತ ಯಾರ್ಯಾರು ಕೇಳಿದ್ರು ಹೇಳ್ತಾರೆ, ನನ್ನ ಸಂಪತ್ತು ಇಟ್ಟು ಕೋಟಿ ಆಸ್ತಿ ಗಳಿಸಿ ಇದು ನನ್ನ ಸಂಪತ್ತು ಅಂತ ಹೇಳ್ತಾರೆ. ನಾ ಇಟ್ಟು ಬಂಗಾರ ಹಾಕೊಂಡೆ, ನಿಮ್ಮ ಮನೆ ಒಳಗೆ ಕೇಜ್ ಗಟ್ಲೆ, ಬ್ಯಾಂಕಿನೊಳಗೆ ಕೇಜ್ ಗಟ್ಲೆ ಬಂಗಾರ ಇರ್ತೇನೆ, ಅದು ನನ್ನ ಸಂಪತ್ತು ಅಂತ ಹೇಳ್ತಾರೆ. ನಿಜವಾದ ಸಂಪತ್ತು ಯಾವ್ದು ಕೇಳಿದಾಗ ನಾ ಬಾಳ್ ಡಿಪಾಸಿಟ್ ರೊಕ್ಕ ಇಡ್ತೀನಿ, ಕೋಟಿ ಗಟ್ಲೆ ಬ್ಯಾಂಕ್ನೊಳಗೆ ರೊಕ್ಕ ಇಡ್ತೀನಿ, ಅದ ನನ್ನ ನಿಜವಾದ ಸಂಪತ್ತು ಅಂತ ಹೇಳ್ತಾರ. ಅವು ನಿಜವಾದ ಸಂಪತ್ತಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ನಿಜವಾದ ಸಂಪತ್ತು ದುಡ್ಡಲ್ಲ, ಆಸ್ತಿ ಅಲ್ಲ, ಬಂಗಾರ ಅಲ್ಲ, ಯಾವುದೂ ಅಲ್ಲ. ನಮ್ಮ ನಿಜವಾದ ಸಂಪತ್ತು ಯಾವ್ದಂದ್ರ ಒಬ್ಬ ಸುಭಾಷಿತಕಾರ ಹೇಳ್ತಾನ, ಪೃಥ್ವಿವ್ಯಾಂ ಸ್ತ್ರೀ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಈ ಭೂಮಿ ಒಳಗ ನಿಜವಾದ ರತ್ನ, ನಿಜವಾದ ಸಂಪತ್ತು ಯಾವ್ದಂದ್ರ ಅದು ನೀರ, ಕುಡಿಯಲಿಕ್ಕೆ ನೀರ, ತಿನ್ನಾಕ ಅನ್ನ, ಒಳ್ಳೆ 4 ವಿಚಾರಗಳು ಯಾರು ಕೇಳ್ತಾರಲ್ಲ ಅದೇ ನಿಜವಾದ ಸಂಪತ್ತು. ನಮಗ ಬಂಗಾರ ಇರ್ಲಿಕ್ಕೂ ಬದುಕಾಕ ಸಾಧ್ಯ ಐತಿ, ದುಡ್ಡು ಇರ್ಲಿಕ್ಕೂ ಬದುಕಾಕ ಸಾಧ್ಯ ಐತಿ, ಏನೆಲ್ಲ ಇರ್ಲಿಕ್ಕಂದ್ರೂ ಬದುಕಾಕ ಸಾಧ್ಯ ಐತಿ. ಆದ್ರೆ ನೀರ್ ಇರ್ಲಿಕ್ಕೆ ಬದುಕಾಕ ಸಾಧ್ಯ ಇಲ್ಲ, ಅನ್ನ ತಿನ್ನಾಕ ಅನ್ನ ಇರ್ಲಿಕ್ಕಂದ್ರೂ ಬದುಕಾಕ ಸಾಧ್ಯ ಇಲ್ಲ, ಒಳ್ಳೆ ಮಾತುಗಳನ್ನು ಇರ್ಲಿಕ್ಕಂದ್ರೂ ಸಹಿತ ಇವತ್ತಿನ ದಿವಸ ಬದುಕಾಕ ಸಾಧ್ಯ ಇಲ್ಲ. ಮಾತು ಇರ್ಲಿಕ್ಕೂ ಬದುಕ್ಬೋದಲ್ಲ ಜನ, ಒಳ್ಳೆ ಮಾತುಗಳು ಇರ್ಲಿಕ್ಕೂ ಬದುಕ್ಬೋದಲ್ಲ. ಯಾಕೆ ಬದುಕಾಕ ಸಾಧ್ಯ ಇಲ್ಲ ಅಂದ್ರೆ ನೋಡಿ, ಕೆಟ್ಟ ಮಾತುಗಳನ್ನ ಒಬ್ಬೊಬ್ಬರು ಮಾತಾಡ್ತಿರ್ತಾರೆ, ಇವ ಹಂಗ ಅವ ಹಿಂಗ, ಒಬ್ಬರು ಹೆಂಗ ನಿಂದನೆ ಮಾತಾಡ್ತಾರ ಅಂತಂದ್ರೆ ಅವ ಈ ಭೂಮಿ ಒಳಗ ಬದುಕಬಾರ್ದು, ಸತ್ತ ಹೋಗ್ಬೇಕವ, ಹಂಗ ಅವನ ಬಗ್ಗೆ ಅಪಪ್ರಚಾರ. ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಓಲೆಮಠದ ವತಿಯಿಂದ ಜಮಖಂಡಿ ನಗರದ ಎಲ್ಲ ಓಣಿಗಳಿಗೆ ವಚನ ಶ್ರಾವಣ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಓಲೆಮಠದ ವತಿಯಿಂದ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಠದಲ್ಲೇ ಪ್ರವಚನ ಮಾಡಬಹುದಾಗಿತ್ತು, ಆದರೆ ಈ ಓಣಿಗಳಿಗೆ ಹೋಗಿ ಮಠನೇ, ಈಗ ಎಲ್ಲರೂ ಸಹಿತ ಮಠಕ್ಕೆ ಪ್ರವಚನ ಕೇಳಕ್ ಬರ್ತಾರ, ಆದ್ರೆ ಮಠನೇ ಇವತ್ತು ಓಣಿಗಳಿಗೆ ಹೋಗಿ ಈ ವಿಶೇಷ ವಚನ ಶ್ರಾವಣ ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವವಾಗಿ ಮಾಡ್ತಾ ಇದೆ. ಅದರ ಸಲುವಾಗಿ ಎಲ್ಲರೂ ನಮ್ಮ ಜಮಖಂಡಿ ನಗರದ ಎಲ್ಲ ಹಿರಿಯರು ಎಲ್ಲರ ಅವರ ಮಾರ್ಗದರ್ಶನದೊಳಗ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನು
ಆರೋಗ್ಯದ ಬಗ್ಗೆ ನಿಷ್ಕಾಳಜಿಯನ್ನು ಇವತ್ತಿನ ಜನಾಂಗವೆಲ್ಲರೂ ಸಹಿತ ಮಾಡ್ತಾ ಇದ್ದಾರೆ. ಅದಕ್ಕೊಂದ್ ಸ್ವಲ್ಪ ಆರೋಗ್ಯದ ಬಗ್ಗೆ, ಒಂದ್ ಸ್ವಲ್ಪ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕನ್ನೋ ಸಲುವಾಗಿ ಈ ಶ್ರಾವಣ ಮಾಸದ ನಿಮಿತ್ತ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಜಮಖಂಡಿ ನಗರ ಎಲ್ಲದ ಗುರು ಹಿರಿಯರು, ಎಲ್ಲ ಸಮಾಜದ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಮಾತುಗಳಿಗೆ ವಿರಾಮ.